ಮಹಾರಾಜರು ಕೊಟ್ಟಿರೋದು ಭಿಕ್ಷೆಯಿಂದ ಜೀವನ ಮಾಡ್ತಾ ಇದ್ವಿ. ಅವರು ಕಾಂಗ್ರೆಸ್ನಲ್ಲಿದ್ದರೆ ಅದಕ್ಕೆ ಹಾಕ್ಬೋದಿತ್ತು. ಅಂದ್ರೆ ಒಡೆಯರು ಅನ್ನೋ ಕಾರಣಕ್ಕೆ ಓಟ್ ಹಾಕ್ತಾ ಇದೀವಿ ನಾವು. ಸರ್ ನಾವೆಲ್ಲ ಅವ್ರ ಹೊಂದಲ್ಲೇ ಇದೀವಿ ನಾವು ಇನ್ನೂ. ಮೋದಿ ಅವರು ಏನು ಒಳ್ಳೇದು ಮಾಡ್ಕೊಟ್ಟಿಲ್ಲ, ಅವರಿಂದ ಏನು ಪ್ರಯೋಜನ ಇಲ್ಲ. ಮೋದಿ ಇದ್ರು ಇಲ್ಲಿ ಸಿದ್ದರಾಮಯ್ಯ. ಚುನಾವಣೆ ಯಾರು ಯಾವ ಎಲೆಕ್ಷನ್ ಸರ್ತಿ ಗೆಲ್ಲೋದು? ಸರ್ ಯಾರು ಗೆಲ್ತಾರಂತ ಇಬ್ರಿಗೂ ಫೈಟ್ ಔಟ್ ಇದೆ. ಬಟ್ ಅಂತಂದರೆ ಇಲ್ಲಿ ಆವಾಗಲಿಂದ ಕಾಂಗ್ರೆಸ್ ಇದೆ, ಈಗ ಒಡೆಯರ್ ಅಂದರೆ ಬಿ ಜೆ ಪಿಗೆ ಹೋಗೋರೆ. ಬಟ್ ಅಲ್ಲೂ ಒಳಗಡೆ ಹೋದಾಗ ಯಾರು ಮೈಂಡ್ ಏನಾಗುತ್ತೋ ಹೇಳೋಕ್ಕಾಗಲ್ಲ, ಅವ್ರ ಅದೃಷ್ಟ ಹೆಂಗಿರುತ್ತೆ ಹಂಗೆ. ಮೈಸೂರು ಅರಮನೆಗೂ ಚಾಮುಂಡಿ ಬೆಟ್ಟಕ್ಕೂ ಒಂದು ಅವಿನಾಭಾವ ಸಂಬಂಧ ತಲತಲಾಂತರಗಳಿಂದ ಇದೆ ಸರ್. ನಾವೆಲ್ಲ ಅವ್ರ ಋಣದಲ್ಲೇ ಇದ್ದೀವಿ ನಾವು ಇನ್ನೂ, ಮಹಾರಾಜರ ಋಣದಲ್ಲೇ ಇದ್ದೀವಿ. ಏನು ನೋಡೋಣ ಅಲ್ಲಿ ಗಂಟ ಇದು ಏನಾಗುತ್ತೆ ಅದು ಹೇಳಕ್ಕೆ ಬರಲ್ಲ. ಅಂದ್ರೆ ನೀವು ಇನ್ನೂ ಫಿಕ್ಸ್ ಆಗಿಲ್ಲ ಇಂಥವ್ರಿಗೆ ಓಟ್ ಕೊಡಬೇಕು ಅಂತ? ಫಿಕ್ಸ್ ಆಗಿಲ್ಲ ಅಂತಲ್ಲ, ನಮಗೆ ಇಬ್ರು ಬೇಕಾದವ್ರೆ. ಕಾಂಗ್ರೆಸ್ನವ್ರು ಆವಾಗಲಿಂದ ಕಾಂಗ್ರೆಸ್ಸು, ಇವಾಗ ಒಡೆಯರ್ ಬಂದರಿಂದ ಒಂದು ಸ್ವಲ್ಪ ಅವ್ರ ಅನ್ನ ತಿಂತಿದ್ದೀವಿ. ನೋಡೋಣ ಅವ್ರು ಋಣ ತೀರಿಸ್ಬೇಕು ಅಂದಿದ್ರೆ ಆ ಟೈಮಲ್ಲಿ ಏನಾಗುತ್ತೆ ಅದು. ಇನ್ನೊಂದು ಪ್ರಶ್ನೆ, ಮೋದಿನ ಸಿದ್ದರಾಮಯ್ಯನ ಅಂತ ಕೇಳಿದ್ರೆ? ಸರ್ ನಮಗೆ ಸಿದ್ದರಾಮಯ್ಯ ಸರ್. ಅಲ್ಲಿ ಮೋದಿ ಇದ್ರು ಇಲ್ಲಿ ಸಿದ್ದರಾಮಯ್ಯ. ದೇಶಕ್ಕೆ ಮೋದಿ, ರಾಜ್ಯಕ್ಕೆ ಸಿದ್ದರಾಮಯ್ಯ. ಈ ಸರ್ತಿ ಏನು ಹೇಳ್ತೀರಾ ಎಲೆಕ್ಷನ್ ಎಲ್ಲ ಮೈಸೂರು ಮಹಾರಾಜರು ಎಲ್ಲ ಚಾಮುಂಡಿ ಬೆಟ್ಟ, ನಾವು ಇಲ್ಲಿ ಚಾಮುಂಡಿ ಬೆಟ್ಟದವ್ರೆ 50-60 ವರ್ಷದಿಂದ ಇಲ್ಲೇ ಜೀವನ ಮಾಡ್ತಾ ಇದ್ದೀವಿ. ಆದರೆ ಒಡೆಯರ ಇವರು ಯದುವೀರವ್ರು ಈಗಿರ್ಬೋದು, ಆ ಹಿಂದ್ಲಿಂದ ಮಹಾರಾಜರದೇ ತಾನೇ. ಆದ್ದರಿಂದ ಅವರಿಂದ ನಾವೆಲ್ಲ ಇಲ್ಲಿ ಜೀವನ ಮಾಡಿದ್ದೀವಿ, ಮನೆ ಕಟ್ಕೊಂಡಿದ್ದೀವಿ, ಬದುಕ್ತಾ ಇದ್ದೀವಿ. ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತಿದ್ರು ಈಗ ನಾವು ಒಡೆಯರ್ಗೆ ಓಟ್ ಮಾಡೋದು. ಅಂದ್ರೆ ಕ್ಯಾಂಡಿಡೇಟ್ ಬೇರೆ ಇದ್ರೆ ಕಾಂಗ್ರೆಸ್ ಕಡೆ ಯೋಚನೆ ಮಾಡ್ತಾ ಇದ್ರಿ? ಯೋಚನೆ ಮಾಡ್ತಿದ್ದೋ. ಅದರಿಂದ ನಾವು ಯದುವೀರವರು ನಮ್ಮ ಜೀವನ ಅವ್ರ ಹೆಸರಲ್ಲೇ ಮಾಡ್ತಾ ಇರೋದು. ಸರ್ಕಾರದೇ ದೇವಸ್ಥಾನ ಈಗಾಗಿರ್ಬೋದು, ಆಗೆಲ್ಲ ನಮ್ಮ ತಾಯಿ ತಂದೆ ಎಲ್ಲ ಇಲ್ಲೇ ಹುಟ್ಟಿ ಬೆಳೆದಿರ ಅವರೆಲ್ಲ ಅವರಿಂದ ರಾಜರಿಂದ ಜೀವನ ಮಾಡಿದ್ದಾರೆ. ಆದ್ದರಿಂದ ಒಡೆಯರ್ಗೆ ಅವರು ಮಾಡದೇ ಇರಲಿ ಕೆಲಸನ ಅವ್ರಿಗೆ. ಒಡೆಯರ್ ಇರ್ಲಿಲ್ಲ ಅಂದಿದ್ರೆ ನೀವು ಬೇರೆ? ಅವರು ಕಾಂಗ್ರೆಸ್ನಲ್ಲಿದ್ದರೆ ಅದಕ್ಕೆ ಹಾಕ್ಬೋದಿತ್ತು. ಅಂದ್ರೆ ಒಡೆಯರು ಅನ್ನೋ ಕಾರಣಕ್ಕೆ ಓಟ್ ಹಾಕ್ತೀವಿ. ಅವ್ರು ಬಿಟ್ಟು ನಾವು ತಿಂತಾ ಇರೋದು ಅನ್ನ ಅವರಿಂದ, ಜೀವನನೂ ಅವರಿಂದ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಬೆಳೆಸಿದ್ದೀನಿ, ತಿಂದಿದ್ದೀವಿ ಊಟನ, ಅವ್ರ ಊಟನ. ಇವತ್ತೊಂದು ದಿವಸ ನೀರು ಬರಬೇಕಾದ್ರೂ ಅವರೇ ಕಾರಣ ಬೆಟ್ಟಕ್ಕೆ. ಅವ್ರಿಲ್ದೇನೆ ನಮಗೆ ಬದುಕಿಲ್ಲ. ಇನ್ನೊಬ್ರು ಲೇಡಿ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಒಬ್ಬೊಬ್ರು ಒಂದೊಂದು ರೀತಿ ಅಭಿಪ್ರಾಯ ಪಡ್ತಾರೆ. ಏನಾಗುತ್ತಮ್ಮ ಚುನಾವಣೆ? ಸರ್ ನಮಗೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅಂತ ತುಂಬ ಆಸೆ ಸರ್. ಯಾಕೆ ಅಂದರೆ ಕಾಂಗ್ರೆಸ್ ಅವರು ಎಲ್ಲ ರೀತಿಲೂ ಒಳ್ಳೇದು ಮಾಡಿಕೊಟ್ಟಾರೆ. ಗೃಹಲಕ್ಷ್ಮಿನೂ ಮತ್ತು ಸಾರಿಗೆ ವ್ಯವಸ್ಥೆ ಮತ್ತು ಮಕ್ಕಳದು ಎಜುಕೇಷನ್ ಬಗ್ಗೆ ಎಲ್ಲದರಲ್ಲೂ ಒಳ್ಳೇದು ಮಾಡಿಕೊಟ್ಟಾರೆ. ಅದರಿಂದ ನಮಗೆ ಕಾಂಗ್ರೆಸ್ ಮುಂದೆ ಬರಬೇಕು. ಈಗ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈಗ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅವರು ಮೈಸೂರಿಂದ ಎಲೆಕ್ಷನ್ ಲಕ್ಷ್ಮಣ ಅಂತ ನಿಂತಿದ್ದಾರೆ. ಕಾಂಗ್ರೆಸ್ ಓಟ್ ಹಾಕ್ತೀರಾ ಹಂಗಾದ್ರೆ? ಸರ್ ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ದೇಶದ ಚುನಾವಣೆ ಬಂದಾಗ ಮೋದಿ ಮುಖ ನೋಡಬೇಕು ಅಂತ ಕೆಲವರು ಅಂತಾರೆ. ಇಲ್ಲ ಸರ್, ಮೋದಿ ಅವರು ಏನು ಒಳ್ಳೇದು ಮಾಡ್ಕೊಟ್ಟಿಲ್ಲ, ಅವರಿಂದ ಏನು ಪ್ರಯೋಜನ ಇಲ್ಲ. ಹೌದಾ? ನಮ್ಗೆ ಸಿದ್ದರಾಮಯ್ಯ ಬರಬೇಕು. ಆಧಾರ್ ಕಾರ್ಡ್? ಹೌದು ಸರ್, ಫ್ರೀ ಬಸ್ ಮಾಡವ್ರೆ, ಎಲ್ಲ ರೀತಿ ಅನುಕೂಲ ಮಾಡಿಕೊಟ್ಟವ್ರೆ. ನಮಸ್ಕಾರ ಸರ್. ಎಲೆಕ್ಷನ್ ನಡೀತಾ ಇದೆ, 20 ಎಲೆಕ್ಷನ್ ಮೈಸೂರಲ್ಲಿ. ಮಹಾರಾಜರು ನಿಂತಿದ್ದಾರೆ. ಸಿದ್ದರಾಮಯ್ಯನವ್ರು ನೋಡ್ತೀರಾ, ಮಹಾರಾಜರು ನೋಡ್ತೀರಾ, ಮೋದಿ ನೋಡ್ತೀರಾ? ಮೋದಿ ಸಿದ್ದರಾಮಯ್ಯ ಯಾರು ನೋಡಲ್ಲ ಸರ್, ನಾವು ಮೈಸೂರು ಮಹಾರಾಜರು ನೋಡ್ತೀವಿ. ಯಾಕೆಂದರೆ ನಾವು ಈ ಕಾಲದಿಂದಲ್ಲ, ನಮಗೀಗ 60 ವರ್ಷ, ನಾನು 8ನೇ ವಯಸ್ಸಿಂದ ನೋಡ್ತಾ ಇದ್ದೀನಿ. ಮಹಾರಾಜರು ಕೊಟ್ಟಿರೋದು ಭಿಕ್ಷೆಯಿಂದ ಜೀವನ ಮಾಡ್ತಾ ಇದ್ದೀವಿ. ಆ ಜೀವನದಿಂದ ಅವ್ರು ಯಾವುದೇ ಪಕ್ಷದಲ್ಲಿ ನಿಂತ್ಕೊಂಡ್ರು ಮಹಾರಾಜರಿಗೆ ಓಟ್ ಹಾಕ್ತೀವಿ. ಒಂಥರ ಋಣದಲ್ಲಿ ನಾವು ಆ ಋಣದಲ್ಲಿ ಇದ್ದೀವಿ ಸರ್. ಋಣ ತೀರಿಸಬೇಕು. ಆ ಋಣ ತೀರಿಸ್ಬೇಕಂದ್ರೆ ಅವ್ರು ಓಟ್ ಯಾವುದೇ ಪಕ್ಷದಲ್ಲಿ ನಿಂತ್ಕೊಳ್ಳಿ, ನಾವು ಆ ಓಟ್ ಹಾಕ್ಲೇಬೇಕಲ್ಲ, ಮಹಾರಾಜರಿಗೆ ಹಾಕ್ತೀವಿ. ಸಿದ್ದರಾಮಯ್ಯ ಮೋದಿ ಅವರೆಲ್ಲ ನೋಡಕ್ ಹೋಗಲ್ಲ ಸರ್. ಮಹಾರಾಜರು ಕೊಟ್ಟಿರೋದ್ರಿಂದ ಅವ್ರಿಗೆ ಅವ್ರ ಮನೇಲಿ ಯಾರು ನಿಂತ್ಕೊಳ್ಳಿ ಹಾಕ್ತೀವಿ. ಯಾರು ನಿಂತ್ಕೊಂಡ್ರು ಹೌದು.